ಮಾರ್ನಿಂಗ್ ಕರ್ನಾಟಕ ನೇಮೂರ ತಾಜಾ ಸುದ್ದಿಗೆ ಮತ್ತೆ ಸ್ವಾಗತ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಕ್ಷೇತ್ರದ ಮಾಜಿ ಶಾಸಕ ಎಸ್ ಬಾಲರಾಜು ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದಾರೆ. ಜೆಡಿಎಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ ಅವರು ಸಂಜೆ ಬೆಂಗಳೂರಿನಲ್ಲಿ ಕೆಜೆಪಿ ಸೇರ್ಪಡೆಯಾದರು. ಇದಕ್ಕೂ ಮೊದಲು ಚಾಮರಾಜನಗರದಲ್ಲಿ ಮಾತನಾಡಿದ ಬಾಲರಾಜ್, ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದಲ್ಲಿನ ಆಂತರಿಕ ಗೊಂದಲದಿಂದ ಬೇಸತ್ತು ರಾಜೀನಾಮೆ ನೀಡಿರುವುದಾಗಿ ಹೇಳಿದರು. ಅವರಿಗೆ ಅನುಕೂಲ ಆಗುವಂತ ಕೆಲವು ನಿರ್ಣಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ಜಾತ್ಯತೀತ ಜನತಾದಳದಲ್ಲಿ ಸತತವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ರು ಕೂಡ ಕೆಲವಷ್ಟು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಆಂತರಿಕ ಗೊಂದಲಗಳು ಮತ್ತು ಇರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳ ಪರಿಸ್ಥಿತಿ ಒಳಗೆ ಸುಮಾರು 1 ವರ್ಷಗಳಿಂದ ಒಂದು ಮಾನಸಿಕ ಗೊಂದಲಕ್ಕೆ ಒಳಗಾಗಿದ್ದು ನಿಜ. ಆದರೂ ಕೂಡ ನಾನು ಜಾತ್ಯತೀತ ಜನತಾದಳದಲ್ಲಿ ಇರಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಪ್ರಕಟಣೆ ಮಾಡಿದರೂ ಕೂಡ ಸತ್ಯ. ಆದರೆ ತದನಂತರ ಆದಂಥ ಅನೇಕ ಬೆಳವಣಿಗೆಗಳು ನನಗೆ ಪಕ್ಷ ಬಿಡುವ ಒಂದು ತೀರ್ಮಾನಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸ್ತು. ಬಸ್ ಸ್ಟ್ಯಾಂಡ್ನಲ್ಲಿ ತುಂಬು ಗರ್ಭಿಣಿಯನ್ನ ಗಂಡ ಬಿಟ್ಟು ಹೋದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಬಹದ್ದೂರ ಬಂಡಿ ಗ್ರಾಮದ ನಿವಾಸಿ ಮಾರುತಿ ಎಂಬಾತ ಹೆಂಡತಿಗೆ ಕೈಕೊಟ್ಟು ಪರಾರಿಯಾಗಿದ್ದಾನೆ. ಅದೇ ಗ್ರಾಮದ ದುರ್ಗಮ್ಮಳನ್ನ 1 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ಬೆಂಗಳೂರಿನಲ್ಲಿ ಮನೆ ಕಟ್ಟುವ ಕೆಲಸ ಮಾಡ್ತಾ ಇದ್ದ ಮಾರುತಿ ನಿನ್ನೆ ಬೆಳಿಗ್ಗೆ ಹೆಂಡತಿ ಸಮೇತ ಕೊಪ್ಪಳಕ್ಕೆ ಬಂದಿದ್ದಾರೆ. ಬಳಿಕ ಹೆಂಡತಿಯನ್ನ ಬಸ್ ಸ್ಟ್ಯಾಂಡ್ನಲ್ಲೇ ಬಿಟ್ಟು ಇಲ್ಲೇ ಇರು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕಾಲ್ಕೆತ್ತಿದ್ದಾರೆ. ಎಷ್ಟು ಹೊತ್ತಾದರೂ ಗಂಡ ವಾಪಸ್ ಬರದಿದ್ರಿಂದ ದುರ್ಗಮ್ಮನಿಗೆ ದಿಕ್ಕು ತೋಚದಂತಾಗಿದೆ. ಆನಂತರ ಸಹಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾಳೆ. ಸದ್ಯ 9 ತಿಂಗಳ ಗರ್ಭಿಣಿ ದುರ್ಗಮ್ಮನನ್ನ ಶಾರ್ಟ್ ಸ್ಟೇ ಹೋಮ್ಗೆ ಕಳುಹಿಸಿಕೊಳ್ಳಲಾಗಿದೆ. ನನ್ನ ಪ್ರೀತಿ ಮಾಡಿ ಮದುವೆ ಆದ್ಮರಿ ಮದುವೆಯಾಗಿ ಮತ್ತೆ ಬೆಂಗಳೂರು ಕರ್ಕೊಂಡು ದುಡಿಯಾಕ ದುಡಿದು ಬಂದಿರಿ. 5 ತಿಂಗಳ ದುಡಿದು ನೀವು ಸೋಮವಾರ ದಿನ ಬಂದಿರಿ. ನಾವು ಸೋಮವಾರ ದಿನ ಬಂದು ಮಂಗಳವಾರ ಇಳಿದಿರಿ. ನಾವು ಮಂಗಳವಾರ ಇಳಿದಾಗ ಮಂಗಳವಾರ ಬೆಳಗ್ಗೆ ಬಂದು ಇಳಿದಿರಿ. ಸರಾಯಿ ಕುಡ್ದು ಬಂದು ನಾಷ್ಟ ಮಾಡಿಸ್ಕೊಂಡು ಕರ್ಕೊಂಬಂದು ಇಲ್ಲೇ ಕುಂದ್ರಿ ಅಂತ ಕುಂದ್ರಿಸಿ ಹೋಗ್ಬಿಟ್ನಾರಿ. ನಾನು ಎಲ್ಲಿರ್ಬೇಕಂತ ತಿಳಿದಲ್ತು. ನಮ್ಮ ಮನೆಯಾಗೂ ಸೇರ್ಸ್ಕೊಳಲ್ರಿ, ಅವ್ರ ಮನೆಯಾಗೂ ಸೇರ್ಸ್ಕೊಳಲ್ಲ. ನಾನು ಎಲ್ಲಿರ್ಬೇಕಂತ ಪ್ರಾಬ್ಲಮ್ ಗೊತ್ತಿಲ್ಲ ಅಂದ್ಬಿಟ್ರು. ಪ್ರೀತಿಸಿ ಮದುವೆ ಆಗಿದ್ಲು ಮಾರುತಿ ಅನ್ನೋರ್ನ. ಮೊದಲೆಲ್ಲ ಒಳ್ಳೆ ಚೆನ್ನಾಗೇ ನೋಡ್ಕೊಂಡನಂತೆ ಹೆಂಡತಿನ. ಮತ್ತು ದುಡಿಲಿಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ರಂತವರು. ಹಿರೇಸಿಂಧೋಗಿಯಲ್ಲೇ ಕೂಡ ಜೀವನ ಮಾಡ್ಯಾರವರು. ಆದರೆ ಇತ್ತೀಚೆಗೆ ಅವನ ಕುಡಿತದ ಪರಿಣಾಮದಿಂದಾಗಿ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಿನ್ನೆ ಅವ ಕುಡಿದಾಗನೇ ಈಗಿನ ಸಾಮಾನು ಮತ್ತು ಈಕೆಯನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟು ಹೋಗಿರುವಂತ. ಬಿಸಿಲೂರು ಗುಲ್ಬರ್ಗಾದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ತೀವ್ರಗೊಂಡಿದೆ. ಕೆಲವು ಗ್ರಾಮಗಳಲ್ಲಂತೂ ಜಲಮೂಲಗಳೇ ಬತ್ತಿ ಹೋಗಿರೋದ್ರಿಂದ ಹನಿ ನೀರಿಗಾಗಿ ಜನ ಕಿಲೋಮೀಟರ್ ಗಟ್ಟಲೆ ಸುತ್ತಾಡಬೇಕಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಜಿಲ್ಲಾಡಳಿತ ಕೈಗೊಂಡಿರುವ ಕೆಲಸಗಳು ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬಂತಾಗಿದೆ. ನೀರಿಗಾಗಿ ಬೀರು ಬಿಸಿಲಲ್ಲಿ ಅಲೆಯುವ ಮಹಿಳೆಯರು, ಓದೋ ಮಕ್ಕಳಿಗೂ ನೀರು ತರೋ ಸಂಕಟ. ಇದು ಗುಲ್ಬರ್ಗಾ ಜಿಲ್ಲೆ ನರೋಣ ಗ್ರಾಮದ ಜನರ ಗೋಳಿನ ಕಥೆ. ಹೋಬಳಿ ಕೇಂದ್ರವಾಗಿರುವ ನರೋಣದಲ್ಲಿ 12,000ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇದೆ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ನೀರಿನ ಸೌಲಭ್ಯವಿಲ್ಲ. ಸರ್ಕಾರ ಕೊರೆಯಿಸಿದ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ಲ. ಹೀಗಾಗಿ ಗ್ರಾಮದ ಜನ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ನೋಡ್ರಿ ಸರ್, ನಮ್ಮಲ್ಲಿ ನೀರಂತೂ ಇಲ್ಲ. 3 ತಿಂಗಳ ಆಯ್ತು. 1 ಇಲ್ಲ 2 ದಿವಸ ಇಲ್ಲ, 3 ತಿಂಗಳ ಇದೇ ಪರಿಸ್ಥಿತಿ ಊರಲ್ಲಿ. ತಾಯಂದ್ರೆ ಹೆಣ್ಮಕ್ಳು ಮುದುಕರು ಬಾಳ ಪರಿಶಾನಾಗ 3 ತಿಂಗಳು ಪಂಚಾಯತಿಗೆ ನಡೆದು ಸ್ಟ್ರೈಕ್ ಅಂದ್ರೂ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾರೇ ಇಲ್ಲ. ಸರ್ ನೀರೇ ತರಬೇಕಿದೆ ಸರ್. ಸ್ಕೂಲ್ಗೆ ಹೋದ್ರೆ ನೀರಿಗೆ ಹಚ್ತಾರೆ ಸರ್. ನಾವು ಆಗುತ್ತಿಲ್ಲ ಸರ್. ಸ್ಕೂಲ್ಗೆ ಒಟ್ಟ ಹೋಗೋದು ಆಗ್ತಿಲ್ಲ ಸರ್. ನೀರೇ ಬೇಕಾಗಿದೆ ಅಂತ ಮನೆಗೆಲ್ಲ ಆಟ ಮಾಡ್ತಿದ್ದಾರೆ ಸರ್. ನರೋಣ ಗ್ರಾಮದಲ್ಲಿ ಕಳೆದ ವರ್ಷ ಜಿಲ್ಲಾಡಳಿತ 20 ಬೋರ್ವೆಲ್ ಕೊರೆಸಿತ್ತು. ಆದರೆ ಒಂದೇ ವರ್ಷದಲ್ಲಿ ಬಹುತೇಕ ಎಲ್ಲಾ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಇತ್ತ ನರೋಣ ಕೆರೆ ಸಹ ಸಂಪೂರ್ಣ ಬತ್ತಿ ಹೋಗಿದೆ. ಪರಿಣಾಮ ಈ ವರ್ಷ ಮತ್ತೆ ನೀರಿಗಾಗಿ ಪರದಾಟ ಶುರುವಾಗಿದೆ.
ಇಲ್ಲಿನ ನೀರಿನ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಬೆಣ್ಣೆತೊರ ಡ್ಯಾಂ ಇಲ್ಲವೇ ಗಂಡೋಲಿ ನಾಲದಿಂದ ಪೈಪ್ಲೈನ್ ಮೂಲಕ ನೀರು ಕಲ್ಪಿಸಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹವಾಗಿದೆ. ಅತ್ಯಂತ ಜರೂರಿಯಾಗಿರ್ತಕ್ಕಂಥದ್ದು ಕುಡಿಯುವ ನೀರು. ಕುಡಿಯುವ ನೀರನ್ನ ಶಾಶ್ವತವಾಗಿ ಏನು ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಶಾಶ್ವತ ಯೋಜನೆ ಮಾಡೋದ್ರ ಮುಖಾಂತರ ನರೋಣ ಗ್ರಾಮಕ್ಕೆ ಕುಡಿಯುವ ನೀರನ್ನು ಒದಗಿಸಬೇಕು ಅಂತ ಏನೊಂದು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. ನರೋಣ ಗ್ರಾಮ ಗುಲ್ಬರ್ಗಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ರೇವುನಾಯಕ ಬೆಳಮಗಿ ಅವರ ಸ್ವಕ್ಷೇತ್ರ. ತಮ್ಮ ಕ್ಷೇತ್ರದಲ್ಲಿಯೇ ಸಮರ್ಪಕ ಕುಡಿಯುವ ನೀರು ಕಲ್ಪಿಸುವಲ್ಲಿ ಉಸ್ತುವಾರಿ ಸಚಿವರು ವಿಫಲವಾಗಿದ್ದಾರೆ. ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಉಲ್ಬಣಗೊಳ್ತಾ ಇದ್ದರೂ ಶಾಶ್ವತ ಪರಿಹಾರದತ್ತ ಸಚಿವರು ಗಮನ ಹರಿಸದೇ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ, ಸುವರ್ಣ ನ್ಯೂಸ್. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸ್ತೀನಿ ಅಂತ ನೂತನ ಕುಲಪತಿ ರಂಗಪ್ಪ ಮೇಲಿಂದ ಮೇಲೆ ಹೇಳ್ತಾನೆ ಇದ್ದಾರೆ. ಆದರೆ ಕೆಲ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ಗಳು ಮಾಡ್ತಾ ಇರೋ ಅಕ್ರಮಗಳು ಮಾತ್ರ ಅಡ್ಡಿ ಆತಂಕವಿಲ್ಲದೆ ನಡೀತಿದೆ. ವಿವಿ ಅಧೀನದ ಬೀಮ್ಸ್ ಕಾಲೇಜಿನ ಅಧ್ಯಕ್ಷರ ಅಕ್ರಮ ಹೊರಬಿದ್ದ ಬೆನ್ನಲ್ಲೇ ಅದೇ ಕಾಲೇಜಿನ ಸಹ ಪ್ರಾಧ್ಯಾಪಕರೊಬ್ಬರು ಕಾಲೇಜಿನ ಹಾಜರಾತಿಯಲ್ಲಿ ಸಹಿ ಹಾಗೂ ಏಕಕಾಲದಲ್ಲಿ 3 ವಿಶ್ವವಿದ್ಯಾನಿಲಯದಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಿ ಟ್ರಿಬಲ್ ಆಕ್ಟಿಂಗ್ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಇಲ್ಲಿನ ಪ್ರೊಫೆಸರ್ ಎಸ್.ಜೆ. ಮಂಜುನಾಥ್ ಅಕ್ರಮ ನಡೆಸಿರುವುದು ದಾಖಲೆ ಸಹಿತ ಬಹಿರಂಗವಾಗಿದೆ. 2010ರ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಕಾಲೇಜಿನ ಹಾಜರಾತಿಯಲ್ಲಿ ಸಹಿ ಹಾಕಿ ಸಂಬಳ ಪಡೆದಿರುವ ಮಂಜುನಾಥ್ ಅದೇ ತಿಂಗಳಲ್ಲಿ ತುಮಕೂರು, ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮೌಲ್ಯಮಾಪನ ಮಾಡಿದ್ದಾರೆ. ಸತ್ಯನಾರಾಯಣ ಎಂಬುವರು ಮಾಹಿತಿ ಹಕ್ಕಿನಡಿ ಈ ಅಕ್ರಮವನ್ನು ಬಯಲಿಗೆಳೆದಿದ್ದಾರೆ. ಕನ್ನಡದ ಕಲಾವಿದ ಪಿ.ಎನ್. ಆಚಾರ್ಯ ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ಅಮೆರಿಕದ ಟಫ್ ಯೂನಿವರ್ಸಿಟಿ ಪ್ರಕಟಿಸಿರುವ ಬೃಹತ್ ಅಧ್ಯಯನ ಗ್ರಂಥಕ್ಕೆ 2000ಕ್ಕೂ ಅಧಿಕ ಮೆಡಿಕಲ್ ಆರ್ಟ್ಗಳನ್ನು ರಚಿಸಿಕೊಟ್ಟು ಹೊಸ ದಾಖಲೆ ಬರೆದಿದ್ದಾರೆ. ಇವರು ಪಿ.ಎನ್. ಆಚಾರ್ಯ. ಉಡುಪಿಯಲ್ಲಿ ನೆಲೆಸಿರುವ ಇವರು ನಾಡಿನ ಅದ್ಭುತ ಜಲವರ್ಣ ಕಲಾವಿದ. ಇವರ ಚಿತ್ರಕಲಾ ನೈಪುಣ್ಯತೆಗೆ ಈಗ ಅಮೆರಿಕನ್ನರು ತಲೆದೂಗುತ್ತಿದ್ದಾರೆ. ಸಂಶೋಧನಾ ಗ್ರಂಥಗಳಿಗೆ ಮೆಡಿಕಲ್ ಆರ್ಟ್ಗಳನ್ನು ರಚಿಸುವುದು ಸುಲಭದ ಮಾತಲ್ಲ. ಆದರೆ ಭಾರತೀಯ ಸಂಜಾತ ಪ್ರಾಣಿ ಸಂಶೋಧಕ ಎಂಎಸ್ಎ ಕುಮಾರ್ ರಚಿಸಿರುವ 1000ಕ್ಕೂ ಅಧಿಕ ಪುಟಗಳ ಗ್ರಂಥಕ್ಕೆ 2342 ಮೆಡಿಕಲ್ ಆರ್ಟ್ ರಚಿಸಿಕೊಟ್ಟಿದ್ದಾರೆ. ನಾಯಿ ಮತ್ತು ಬೆಕ್ಕಿನ ದೇಹಶಾಸ್ತ್ರದ ಬಗ್ಗೆ ಅಮೆರಿಕದ ಟಫ್ ಯೂನಿವರ್ಸಿಟಿ ಪ್ರಕಟಿಸಿರುವ ಈ ಗ್ರಂಥಕ್ಕೆ ಜೀವಾಳವಾಗಿ ಇವರ ಚಿತ್ರಗಳು ಮೂಡಿಬಂದಿವೆ. ನೋಡಿ, ನಿಮಗೆ ಅಮೇರಿಕದಿಂದ ಒಂದು ಕಾಲ್ ಬಂದಿದೆ ಅಂತ ನಾನು ನಗಾಡಿದೆ. ಯಾಕಂದರೆ ಅಮೇರಿಕದಿಂದ ನನಗೆ ಕಾಲ್ ಮಾಡುವ ಯಾವ ಫ್ರೆಂಡ್ ಕೂಡ ಇಲ್ಲ ಅಂತ. ಏನೇ ನಾನು ಅದು ಮಾತಾಡಿಸಿದಾಗ ಅವ್ರು ಹೇಳಿದರು, ಹೀಗೆ ನಮ್ಮದು ಒಂದು ಟಫ್ ಯೂನಿವರ್ಸಿಟಿ ಇದೆ. ಅಚ್ಚರಿ ಅಂದರೆ ಇಂಟರ್ನೆಟ್ ಮೂಲಕವೇ ಮಾಹಿತಿ ಪಡೆದು ಯಾವುದೇ ದೋಷವಿಲ್ಲದೆ ಸಾವಿರಾರು ಚಿತ್ರಗಳನ್ನು ರಚಿಸಿಕೊಟ್ಟಿದ್ದಾರೆ. ಆ ಮೂಲಕ ಅಮೆರಿಕನ್ನರ ಹುಬ್ಬೆ ಇರುವಂತೆ ಮಾಡಿದ್ದಾರೆ. ಈಗ ನಾವೊಂದು ಗೆರೆ ಹಾಕಿದರೆ ನಮಗೆ ಸರಿ ಆಗ್ತಿದ್ರೆ ಅದನ್ನು ನಾವು 2 ಸಲ ಇದು ಮಾಡಿ ಮತ್ತೆ ಇದು ಯಾರು ಮಾಡೋದು ಅಂತ ಹೇಳಿ ಬಿಟ್ಟು ಬಿಡ್ತೇವೆ. ಇವರು ಮಾಡಿದ ಕೆಲಸ ತುಂಬ ಸೂಕ್ಷ್ಮದ ಕೆಲಸ. ಒಂದು ಗೆರೆ ಅದರ ಮಾಡುವಂತಹ ರೇಖೆಗಳು ಅಷ್ಟು ಸೂಕ್ಷ್ಮವಾಗಿ ಮಾಡ್ತಿದ್ರು ಅವರು. ತಾಳ್ಮೆಯಿಂದ, ಅವರ ತಾಳ್ಮೆ ಮತ್ತು ಅವರ ಒಂದು ವಿಶ್ವಾಸ. ಪೌರಾಣಿಕ ಚಿತ್ರಗಳಿಗೆ ಜೀವ ತುಂಬುವ ಪಿ.ಎನ್. ಆಚಾರ್ಯ ವೈಜ್ಞಾನಿಕ ಚಿತ್ರಗಳ ಮೂಲಕವೂ ವಿಶ್ವಾದ್ಯಂತ ಹೆಸರು ಮಾಡ್ತಾ ಇರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್. ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಿನ್ನೆ ಶಿವರಾತ್ರಿ ರಥೋತ್ಸವ ನಡೆಯಿತು. 3 ದಿನಗಳ ಕಾಲ ನಡೆದ ಶಿವರಾತ್ರಿ ಜಾತ್ರಾ ಮಹೋತ್ಸವ ರಥೋತ್ಸವದೊಂದಿಗೆ ಕೊನೆಗೊಂಡಿತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ವಿಜೃಂಭಣೆಯ ರಥೋತ್ಸವಕ್ಕೆ ಸಾಕ್ಷಿಯಾದರು. ರಥೋತ್ಸವದ ಸಂಭ್ರಮದ ಕ್ಷಣಗಳನ್ನ ನೋಡ್ತಾ ಗುಡ್ ಈವ್ನಿಂಗ್ ಕರ್ನಾಟಕ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್. ಎಲ್ಲೆಲ್ಲೂ ಯುಗೆ ಯುಗೆ ಉದ್ಗಾರ. ಮಾದಪ್ಪನ ಜಾತ್ರೆಯಲ್ಲಿ ಭಕ್ತ ಸಾಗರ. ಇದು ಕಳೆದ 3 ದಿನಗಳಿಂದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕಂಡುಬಂದ ದೃಶ್ಯ. ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆಯ ಸಂಭ್ರಮ ಮನೆ ಮಾಡಿತು.
ನಿನ್ನೆ ನಡೆದ ಮಹದೇಶ್ವರ ರಥೋತ್ಸವ ಈ ಸಂಭ್ರಮ ಇಮ್ಮಡಿಗೊಳಿಸಿತು. ಬೇಡಗಂಪಣ್ಣ ಜನಾಂಗದ ಹೆಣ್ಣು ಮಕ್ಕಳು ಬೆಲ್ಲದ ಆರತಿ ಬೆಳಗುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಲಕ್ಷಾಂತರ ಮಂದಿ ಮಾದಪ್ಪನ ರಥವನ್ನ ಎಳೆದು ಪುನೀತರಾದರು. ಎಲ್ಲಾ ತರ ಪೂಜೆ ಎಲ್ಲ ಮಾಡಿಸ್ತೀವಿ. ತುಂಬಾ ಒಳ್ಳೇದಾಗಿದೆ. ಮಕ್ಕಳಾಗಿರೋರ್ಗೆಲ್ಲ ನಂಬಿ ಬಂದವ್ರಿಗೆ ಮೋಸ ಆಗಲ್ಲ. ಎಲ್ಲ ಒಳ್ಳೇದಾಗಿದೆ. ಶಿವರಾತ್ರಿ ಆಚರಿಸಲೆಂದು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರ ಮಾದಯ್ಯನಗಿರಿಗೆ ಹರಿದು ಬಂದಿತು. ಒಂದು ಅಂದಾಜಿನ ಪ್ರಕಾರ 5 ಲಕ್ಷಕ್ಕೂ ಹೆಚ್ಚು ಮಂದಿ ಶಿವರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಯಾವುದೇ ಹೆಚ್ಚಿಗೆ ನಾವು ವ್ಯಯ ಮಾಡದೆ ಇರೋ ಸಿಬ್ಬಂದಿಯಲ್ಲಿ ಮಾನವ ಸಂಪನ್ಮೂಲವನ್ನು ಉತ್ತಮವಾಗಿ ಬಳಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡೋದಕ್ಕೆ ಎಲ್ಲ ಪ್ರಯತ್ನ. ನಿನ್ನೆಯ ರಥೋತ್ಸವದೊಂದಿಗೆ ಶಿವರಾತ್ರಿ ಜಾತ್ರಾ ಮಹೋತ್ಸವ ತೆರೆ ಕಂಡಿತು. ವರ್ಷಕ್ಕೆ 3 ಬಾರಿ ರಥೋತ್ಸವ ನಡೆಯುವುದು ಮಹದೇಶ್ವರ ಬೆಟ್ಟದ ವಿಶೇಷವಾಗಿದ್ದು, ಜಾತ್ರೆಯಲ್ಲಿ ಲಕ್ಷಾಂತರ ಜನ ಪಾಲ್ಗೊಂಡಿದ್ದರು. ಚಾಮರಾಜನಗರದಿಂದ ಕ್ಯಾಮರಾಮನ್ ಪುಟ್ಟರಾಜ್ ಜೊತೆ ಶಶಿಧರ್ ಕೆವಿ, ಸುವರ್ಣ ನ್ಯೂಸ್.